ಈಗ I am with my friend, a long time friend, who is a superman in rainwater harvesting. And he is very serious about rainwater harvesting, and he is telling the danger when we ignore and leave the water to the sea. We should preserve it. I had a master mentor, Professor Clement D'Souza, who was also into rainwater harvesting. So I happened to get some kind of inclination towards rainwater harvesting even when I was not doing anything, small activities. But Mr. Joseph Ribello, he is into this for several years, decades, and dedicated. I just want him to tell about the turning points in his life into rainwater harvesting and ಹೇಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಆಸಕ್ತಿ ಇದ್ದವರಿಗೆ ಒಟ್ಟಿಗೆ ಸೇರಿಕೊಂಡು ಏನೆಲ್ಲ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ ಗಿವ್ ಎ ಬ್ರೀಫ್ ಐಡಿಯಾ ಅಬೌಟ್ ಫಸ್ಟ್ ಅಬೌಟ್ ಯು ಅಂಡ್ ದೆನ್ ಅಬೌಟ್ ದ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜೋಸೆಫ್ ರೆಬೆಲ್ಲೋ ಅಂತ, ಮಂಗಳೂರಿನಿಂದ. ನನಗೆ ನನ್ನ ಮಿತ್ರರು ಪೌಲ್ ಸರ್ ಅವರು ಬಹಳ ಹಳೆ ಸಮಯದಿಂದ ಪರಿಚಯ. ಇವತ್ತು ನಾನು ಅವ್ರ ಜೊತೆ ಇದ್ದೇನೆ. ಮಳೆ ನೀರು ಕೊಯ್ಲು ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೇನೆ. ಮಳೆ ನೀರು ಕೊಯ್ಲು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ, ಅದನ್ನು ಬಿಟ್ಟು ಕೊಡಲಿಕ್ಕೆ ಇಲ್ಲ. ನೀರು ಎಂಬುದು ನಮಗೆಲ್ಲರಿಗೂ ಒಂದು ಜೀವಜಲ. ಭೂಮಿಯಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೆ ಅದೊಂದು ಜೀವದಾನ. ಅದು ಇಲ್ಲ ಅಂದರೆ ಜೀವಿನೂ ಇಲ್ಲ, ಭೂಮಿನೂ ಇಲ್ಲ. ಈ ಥರದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ದೇವರು ನಮಗೆ ಭೂಮಿಯಲ್ಲಿ ಜೀವನ ಮಾಡಲಿಕ್ಕೆ ಕೊಟ್ಟಾಗ ಇತರ ಸಸ್ಯರಾಶಿಗಳು, ಇತರ ಪ್ರಾಣಿರಾಶಿಗಳು ಎಲ್ಲ ಜೀವನ ಮಾಡುವಾಗ ಅದಕ್ಕೆ ನೀರು ಕೊಡ್ತಾ ಇದ್ದಾರೆ, ಅದು ಮಳೆ ರೂಪದಲ್ಲಿ. ಈ ಮಳೆ ರೂಪದಲ್ಲಿ ಕೊಟ್ಟಂಥ ನೀರನ್ನು ನಾವು ಅದನ್ನು ಸದ್ಬಳಕೆ ಮಾಡಬೇಕು, ಅದನ್ನು ಇಟ್ಟುಕೊಳ್ಬೇಕು, ಅದನ್ನು ಭೂಮಿ ಒಳಗಡೆ ತುಂಬಿಸಬೇಕು. ಈ ಆಧುನಿಕ ಅವಧಿಯಲ್ಲಿ, ಆಧುನಿಕ ಜೀವನ ಶೈಲಿಯ ಮಧ್ಯದಲ್ಲಿ ನಾವು ಹೆಚ್ಚಾಗಿ ನೀರನ್ನು ಬಳಕೆ ಮಾಡ್ತಾ ಇದ್ದೀವಿ, ನೀರನ್ನು ದುರುಪಯೋಗ ಮಾಡ್ತಾ ಇದ್ದೀವಿ. ಈ ಒಂದು ಅಭಿವೃದ್ಧಿ ಆಧುನಿಕತೆಯ ನಾಗಾಲೋಟದಲ್ಲಿ ನಾವು ಬಿದ್ದಂಥ ಮಳೆ ನೀರನ್ನು, ಅದರ ಬೆಲೆ ಹೆಚ್ಚಾಗಿ ತಿಳಿದುಕೊಳ್ಳದೆ ಆ ನೀರನ್ನು ಸಮುದ್ರಕ್ಕೆ ಬಿಟ್ಟು ಕೊಡ್ತಾ ಇದ್ದೇವೆ. ಈಗ ನಮಗೆ ಬರಗಾಲ ಎದ್ದು ಕಾಣ್ತಾ ಇದೆ. ಒಂದು ನೀರಿನ ಅತಿಯಾದ ಬಳಕೆ, ಇನ್ನೊಂದು ನೀರಿನ ಹಿತಿಮತಿಯ ಬಳಕೆಯ ತಿಳುವಳಿಕೆ ಇಲ್ಲದೆ ಇರುವಂಥದ್ದು ಅಥವಾ ಆಸಕ್ತಿ ವಹಿಸದೆ ಕೊಳ್ಳದೆ ಇರುವಂಥದ್ದು. ಇನ್ನೊಂದು ಬಿದ್ದಂಥ ಮಳೆ ನೀರನ್ನು ಹಿಡಿದಿಟ್ಟುಕೊಂಡು ಭೂಮಿಗೆ ಇಂಗಿಸದೆ ಸಮುದ್ರಕ್ಕೆ ಬಿಡುವಂಥದ್ದು. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಸ್ವಚ್ಛ ಭಾರತ್ ಮಿಷನ್ಗೆ ಸ್ವಲ್ಪ ಅಟ್ಯಾಚ್ ಮಾಡ್ತೇನೆ. ನಾವು ಸಿಕ್ಕಲ್ಲಿ ಕಸ ಬಿಸಾಡ್ತಾ ಇದ್ದೀವಿ, ಸಿಕ್ಕಲ್ಲಿ ಎಲ್ಲ ರೀತಿಯ ಕಸ ಒಟ್ಟಾಕಿ ಸುಡ್ತಾ ಇದ್ದೀವಿ. ಈ ಸುಡುವಂಥ ವಸ್ತುಗಳಲ್ಲಿ ಪ್ಲಾಸ್ಟಿಕ್ಕು, ಡಯಾಕ್ಸಿನ್ಸ್ ಕ್ರಿಯೇಟ್ ಆಗುವಂಥ ಮೆಟೀರಿಯಲ್ಸ್ ಎಲ್ಲ ಈ ಬೆಂಕಿಯಲ್ಲಿ ಸುಡ್ತಾ ಇದೆ. ಈ ಸುಟ್ಟಂಥ ಬೆಂಕಿನಲ್ಲಿ ಏನು ಡಯಾಕ್ಸಿನ್ಸ್ ಕ್ರಿಯೇಟ್ ಆಗಿದೆ, ಅದು ಮೇಲೆ ಆಕಾಶಕ್ಕೆ ಹೋಗಿ ಆಕಾಶದಲ್ಲಿಯೇ ನಿಂತುಕೊಳ್ತದೆ. ಈ ಡಯಾಕ್ಸಿನ್ಸು ಆ್ಯರೋ ಮರಗಿಡಗಳು ಬ್ರೀದ್ ಮಾಡೋದಿಲ್ಲ, ಉಸಿರಾಟ ಮಾಡೋದಿಲ್ಲ. ನಾವು ಹೇಗೆ ಮನುಷ್ಯರು ಈ ವಾಸನೆ ಗಾಳಿ ಉಪಯೋಗಿಸೋದಿಲ್ವೋ ಅಥವಾ ಬಳಕೆ ಮಾಡೋದಿಲ್ವೋ, ಬ್ರೀದ್ ಮಾಡೋದಿಲ್ವೋ, ಹಾಗೆ ಮರಗಿಡಗಳು ಕೂಡ ವಿಷಕಾರಿ ಡಯಾಕ್ಸಿನ್ಸ್ಗಳನ್ನು ಉಸಿರಾಡೋದಿಲ್ಲ. ಅದು ಕಾರ್ಬನ್ ಅಥವಾ ಇಂಗಾಲದ ಡೈಆಕ್ಸೈಡನ್ನು ಮಾತ್ರ ಉಸಿರಾಡ್ತದೆ, ಆಮ್ಲಜನಕವನ್ನು ಬಿಟ್ಟು ಕೊಡ್ತದೆ. ಮರಗಿಡಗಳು ಈ ಡಯಾಕ್ಸಿನ್ ಏನು ಪ್ಲಾಸ್ಟಿಕ್ ಬೆಂಕಿ ಹಾಕಿ ಸುಟ್ಟಿದ್ದೇವಲ್ಲ, ಅದು ಉಸಿರಾಡದೇ ಇರೋದ್ರಿಂದ ಸೂರ್ಯನ ಶಾಖ ಆ ಡಯಾಕ್ಸಿನ್ಸ್ ಮೇಲೆ ಬಿದ್ದಾಗ ಅದು ಇಂಟು 10 ಪಾರ್ಟ್ 10 ಪಟ್ಟು ಜಾಸ್ತಿ ಬಿಸಿ ಆಗ್ತದೆ. ಆಗ ಈ ವಾತಾವರಣ ಬಿಸಿ ಆಗುವಾಗ ನಮ್ಮ ಮೋಡಗಳು, ಮಳೆಯನ್ನು ಹೊತ್ತು ತರುವಂಥ ಮೋಡಗಳು ನಮ್ಮ ಪ್ರದೇಶಕ್ಕೆ ಬರಬೇಕಾದ್ರೆ ಇಲ್ಲಿ ಬಿಸಿ ಇರೋದ್ರಿಂದ ಅದು ಕರಗಿ ಸಮುದ್ರದಲ್ಲೇ ಬಿದ್ದು ಬಿಡ್ತದೆ, ನಮ್ಮ ಏರಿಯಾಕ್ಕೆ ಬರೋದಿಲ್ಲ. ಹಾಗಾಗಿ ಈ ಬಾರಿ ಎಸ್ಪೆಷಲಿ 2026 ಇಯರಲ್ಲಿ ನಮಗೆ ಮಳೆ ತುಂಬ ಕಡಿಮೆ. ಈವನ್ ಜುಲೈಯಲ್ಲಿ ಹೆವಿ ಮಳೆ ಬೀಳುವಂಥ ಟೈಮು. ಇವತ್ತು ಜುಲೈ 13 ಇದ್ದೇವೆ. ಜೋರಾಗಿ ಮಳೆ ಬರಬೇಕಾಗಿತ್ತು, ಧಾರಕವಾಗಿ ಸುರಿಬೇಕಾಗಿತ್ತು, ಫ್ಲಡ್ ಬರಬೇಕಾಗಿತ್ತು. ಬಟ್ ಈಗ ಇಲ್ಲ, ಮಳೆ ತುಂಬ ಕಡಿಮೆ ಇದೆ. ಬಿಕಾಸ್ ಆಫ್ ರೀಸನ್ ಡಯಾಕ್ಸಿನ್ಸ್ ಜಾಸ್ತಿ ಆಗಿದೆ, ಹೀಟ್ ವಾತಾವರಣ ಜಾಸ್ತಿ ಆಗಿದೆ, ಅದಕ್ಕೆ ತಂಪಾದ ಮೋಡಗಳು ಬರ್ಲಿಕ್ಕೆ ಕೇಳ್ತಾ ಇಲ್ಲ. ಈಗ ಏನು ಇಲ್ಲಿ ಇಂಪಾರ್ಟೆಂಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮಳೆ ಬರ್ತಾ ಇದೆ,
ಯಾಕಾಗಿ ಬರ್ತಾ ಇದೆ ಅಂತ ಕೇಳಿದ್ರೆ, ಅಲ್ಪ ಸ್ವಲ್ಪ ಮಳೆ ಬರುತ್ತಿದೆ. ಯಾಕಾಗಿ ಬರ್ತಾ ಇದೆ ಅಂತ ಕೇಳಿದ್ರೆ, ಮನುಷ್ಯ ಮಾಡಿದ ಈ ಅನಾಚಾರ ಕರ್ಮಗಳಿಗೆ ಅಲ್ಲ. ಮಳೆ ಬರ್ತಾ ಇದೆ ಯಾಕೆ ಅಂದ್ರೆ, ಈಗ ಭೂಮಿಯ ಮೇಲೆ ಅದೇ ಮಳೆಯನ್ನ ನಂಬಿಕೊಂಡಿರುವಂತಹ ಗಿಡ ಮರಗಳು ಇದ್ದಾವೆ, ಕಾಡು ಬೆಟ್ಟಗಳು ಇದ್ದಾವೆ, ಜೀವ ವೈವಿಧ್ಯತೆಗಳು ಇವೆ. ಅಂದ್ರೆ ಬೇರೆ ಬೇರೆ ಪ್ರಾಣಿಗಳು, ಕೀಟಗಳು, ಜಲಚರಗಳು, ಪಕ್ಷಿಗಳು ಇದ್ದಾವೆ. ಅವುಗಳು ಕೂಡ ದೇವರ ಸೃಷ್ಟಿ. ಈಗ ಪ್ರಕೃತಿಯನ್ನ ಹಾಳು ಮಾಡಿದವರು ನಾವು ಮನುಷ್ಯರು, ಪ್ರಾಣಿಗಳಲ್ಲ, ಮರಗಿಡಗಳು ಅಲ್ಲ. ಅವರು ಈ ಮರಗಿಡಗಳು, ವನ್ಯಜೀವಿಗಳು ಆ ಮಳೆ ಬರ್ತದೆ ಅಂತ ಕಾಯ್ತಾ ಇದ್ದಾವೆ. ಅದಕ್ಕೆ ಮಳೆ ಅವುಗಳು ನನ್ನನ್ನು ಕಾಯ್ತಾ ಇದ್ದಾವೆ ಅಂತ ಹೇಳಿ ಮಾತ್ರ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಬಿಟ್ರೆ, ಅವರಿಗೋಸ್ಕರ ನಮಗೋಸ್ಕರ ಮಳೆ ಈಗ ಬರ್ತಾ ಇಲ್ಲ. ಆದ್ರೆ ನಾವಿಲ್ಲಿ ಬುದ್ಧಿವಂತಿಕೆ ಮಾಡ್ಬೇಕು ಏನಂತ ಕೇಳಿದ್ರೆ, ಬೀಳುವಂತ ಅಲ್ಪ ಸ್ವಲ್ಪ ಮಳೆಯನ್ನ ಹಿಡಿದಿಟ್ಟುಕೊಂಡು ನಮ್ಮದೇ ಮನೆಯ ಸಂಪಿಗೆ, ಓಪನ್ ವೆಲ್ಗೆ, ಬೋರ್ವೆಲ್ಗೆ, ಸೋಕ್ಪಿಟ್ಟಿಗೆ, ಈ 4 ವಿಧದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗು ಈಸಿಯೆಸ್ಟ್ ಮೆಥಡಲ್ಲಿ, ಸಿಂಪಲ್ ಮೆಥಡಲಾಜಿಕಲ್ಲಿ ಇದನ್ನು ಮಾಡಬಹುದು. ಇದು ಒಬ್ಬೊಬ್ಬರು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಗ್ರೂಪಲ್ಲಿ ಮಾಡೋದಾದರೆ ಅದರಲ್ಲೊಂದು ತುಂಬ ವಿಶೇಷತೆ ಇದೆ. ತುಂಬ ಶೇರಿಂಗ್ಸ್ ನಡೀತದೆ, ಹೊಸ ಹೊಸ ಟೆಕ್ನಾಲಜಿ ಶೇರ್ ಆಗ್ತದೆ. ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ನೋಡಿಕೊಂಡು ಕಲಿತುಕೊಂಡು ಅವರ ಮನೆಯಲ್ಲಿ ಕೂಡ ಮಾಡ್ಬೋದು. ಇದು ಒಂದು ಗ್ರೂಪ್ ಥರ ಮಾಡಿಕೊಂಡು ನಾವು ಕೆಲಸ ಮಾಡಿದ್ರೆ ನಮಗೆ ಒಬ್ರಿಗೊಬ್ರಿಗೆ ಶೇರ್ ಆಗುವಾಗ ಅಥವಾ ಮಾಹಿತಿ ಹಂಚಿಕೊಳ್ಳುವಾಗ ಇನ್ನೂ ಚೆನ್ನಾಗಿ ಆ ಸ್ಟ್ರಕ್ಚರ್ ರೆಡಿ ಆಗ್ತದೆ ಅಂತ ಒಂದು ಅನಿಸಿಕೆ ನಂದು. ಎಸ್, ಈಗ ಈ ವಿಷಯದಲ್ಲಿ ಆಸಕ್ತಿ ಇದ್ದವರನ್ನು ಒಟ್ಟಿಗೆ ಸೇರಿಸಿದಾಗ ಫಾರ್ ಬಿಯಾಂಡ್ ನಮ್ದು ಡಿಸ್ಟೆನ್ಸಲ್ಲಿ, ನಮಗೆ ರೀಚ್ ಇಲ್ಲದ ಪ್ಲೇಸಲ್ಲಿ ಕೂಡ ಈಗ ಡಿಜಿಟಲ್ ಕನೆಕ್ಟಿವಿಟಿ ಥ್ರೂ ಈಗ ಇಡೀ ವರ್ಲ್ಡ್ ಅಲ್ಲಿ ಈ ತರ ಒಂದು ಮೂವ್ಮೆಂಟ್ ಆಗಿ ಇದು ಬೆಳಿಬೇಕಿದ್ರೆ, ಒಂದು ಮೂವ್ಮೆಂಟ್ ಆಗಿ ಇನ್ನು ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ ನನ್ನ ಪ್ರಶ್ನೆ. ಹೌದು, ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಇದು, ಮತ್ತೆ ಒಳ್ಳೆ ಒಂದು ಚಿಂತನೆ. ಒಬ್ಬೊಬ್ರು ಅಲ್ಲಲ್ಲಿ ಮಾಡೋದಕ್ಕಿಂತ ಇದು ಸ್ವಲ್ಪ ಮಾಡ್ತಾ ಇರುವಾಗ ಡಿಜಿಟಲ್ ಮೀಡಿಯಾ ಇಟ್ಕೊಂಡು ಸ್ವಲ್ಪ ಹೆಲ್ಪ್ ತಕೊಂಡು ಪ್ರಚಾರ ಕೊಟ್ರೆ ಇದು ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ. ಎಲ್ಲಿ ಅಂದ್ರೆ, ತುಂಬಾ ಜನರಿಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಗೊತ್ತಿದೆ, ಆದರೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ನಾವೀಗ ಗ್ರೂಪ್ ಮಾಡುವಾಗ, ಅವಾಗ ಹೇಳಿದಂತೆ ಗ್ರೂಪ್ ಮಾಡುವಾಗ ನಾವು ಒಬ್ರಿಗೊಬ್ರಿಗೆ ನಮ್ಮ ಡಿಸೈನ್ಸ್ಗಳನ್ನ ತೋರಿಸ್ತೇವೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಾಗ ನಾವು ಪಡ್ಕೊಂಡಂತ ರಿಸಲ್ಟ್ಸ್ಗಳನ್ನ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೇವೆ. ಆಗ ಅವರಿಗೆ ಪಕ್ಕಾ ರಿಸಲ್ಟ್ಸ್ ಸಿಗ್ತದೆ, ಡಿಸೈನ್ಸ್ ಸಿಗ್ತದೆ, ರಿಸಲ್ಟ್ಸ್ ಸಿಗ್ತದೆ, ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಗೊತ್ತಾಗತ್ತೆ. ಈ ರೀತಿ ಶೇರ್ ಮಾಡಿದಾಗ ಅವರಿಗೂ ಬೆನಿಫಿಟ್ ತೆಗಿಲಿಕ್ಕೆ ಆಗ್ತದೆ. ಯಾವ ರೀತಿ ಮಾಡ್ಬೋದು ಅಂತ ಸುಲಭದಲ್ಲಿ ಐಡಿಯಾಸ್, ಡಿಸೈನ್ಸ್ ಕೂಡ ಸಿಗ್ತದೆ. ಗ್ರೂಪ್ ಮಾಡೋದು ಒಂದು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಆಸಕ್ತರು ತುಂಬಾ ಜನ ಇದ್ದಾರೆ. ಪ್ರಾಕ್ಟಿಕಲಿ ಅವರು ಮೂವ್ಮೆಂಟ್ ಆದ್ರೆ ನಾವು ಗ್ರೂಪ್ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ಅಂತ ನನಗೆ ಅನಿಸ್ತದೆ. ಕ್ರಿಮಿಯನ್ ವಾರಲ್ಲಿ ಒಂದು ಸೈಡಲ್ಲಿ ಒಂದು ಸ್ಟ್ರಾಂಗ್ ಆರ್ಮಿ ಬರ್ತಾ ಇರೋದು, ಈ ಸೈಡಲ್ಲಿ ಖಾಲಿ 1500 ಸೋಲ್ಜರ್ಸ್ ಅಷ್ಟೇ ಇರುದು. ಆಗ ಅವರ ಕ್ಯಾಪ್ಟನ್ ಹೇಳಿದು, ನೀವು ಒಬ್ಬೊಬ್ಬರಾಗಿ ಹೋಗಿ ಒಂದು 1.5 ಮೈಲ್ ಗ್ಯಾಪ್ ಬಿಟ್ಟು ಒಬ್ಬೊಬ್ಬರಾಗಿ ಹೋಗಿ ಅಟ್ಯಾಕ್ ಮಾಡಿ ಅಂತ. ಆಗ ಸೋಲ್ಜರ್ಸ್ ಹೇಳಿದ್ರು, ನಾವು ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಒಂದು ಸಣ್ಣ ಪುಟ್ಟದಲ್ಲಿ ಆದ್ರೂ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ, ಒಬ್ಬೊಬ್ಬರಾಗಿ ಈ ತರ ಮಾಡಿದ್ರೆ ಒಂದು ಹೇಗೆ ಆಗ್ತದೆ? ಇಲ್ಲ, ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಅದಕ್ಕೆ ಒಟ್ಟಿಗೆ ಸೇರಿಸುವಾಗ ವೆನ್ ಪೀಪಲ್ ಕಮ್ ಟುಗೆದರ್ ಮಿರಾಕಲ್ಸ್ ಹ್ಯಾಪನ್ ಅಂತ. ಈಗ ನೀವು ಹೇಳಿದಾಗ, ಈಗ ಒಂದು ಡಿಸೈನ್ಸ್ ಕೊಡುವಾಗ, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಎಕ್ಸ್ಪರ್ಟ್ ಬಂತು, ನಾಲೆಡ್ಜ್ ಬಂತು, ಮಿಸ್ಟೇಕ್ಸ್ ಕಡಿಮೆ ಆಯ್ತು. ಹೌದು, ಅದಕ್ಕೆ ಈಗ ಪೀಟರ್ ಎಫ್ ಡ್ರಕ್ಕರ್ದು ಮ್ಯಾನೇಜ್ಮೆಂಟ್ ಗುರು ಅವರು ಹೇಳಿದ್ದು, ಇಕಾನಮಿ ಇಸ್ ಚೇಂಜಿಂಗ್ ಫ್ರಮ್ ವರ್ಕರ್ ಟು ನಾಲೆಡ್ಜ್ ವರ್ಕರ್ ಅಂತ. ಖಾಲಿ ನಾವು ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ವರ್ಕ್ ಮಾಡುವುದಕ್ಕಿಂತ ಎಕ್ಸ್ಪರ್ಟ್ ಜೊತೆ ಮಾಡುವಾಗ ಅದರದ್ದು ಕ್ವಾಲಿಟಿ ಪರ್ಫೆಕ್ಟ್ ಆಗ್ತದೆ. ಹೌದು, ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಕಮ್ connect with the one who has experience. There will be so many people dedicated like you. ಆ ತರ ಕನೆಕ್ಟ್ ಮಾಡ್ತಾ ಇಡೀ ವರ್ಲ್ಡ್ ಅಲ್ಲಿ, ಇಫ್ ಯು ಕ್ಯಾನ್ ಥಿಂಕ್ ಇನ್ ನೆಕ್ಸ್ಟ್ ಇಯರ್ 2027 ಯು ಹ್ಯಾವ್ ಎ ವರ್ಲ್ಡ್ ಕಾನ್ಕ್ಲೇವ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ಆ ಮಟ್ಟದಲ್ಲಿ ಎಲ್ಲ ಚಿಂತನೆ ಮಾಡ್ಲಿಕ್ಕೆ ಥಿಂಕಿಂಗ್ಗೆ ನೋ ರೆಸ್ಟ್ರಿಕ್ಷನ್. ಹೌದು. ಹಳೆ ಕಾಲದಲ್ಲಿ ಇಫ್ ಯು ಆರ್ ಥಿಂಕಿಂಗ್ ನಿಮ್ಗೆ ಪ್ರಾಬ್ಲಮ್ ಇತ್ತು. ನೀವು ಓದಿದ್ರೆ ನಿಮ್ಮ ಕಣ್ಣು
there was lot of problems. ಹೌದು ಹೌದು ಈಗ ವಿ ಆರ್ ಇನ್ ಎ ಫ್ರೀ ವರ್ಲ್ಡ್ ಅಲ್ಲ, ಒಟ್ಟಿಗೆ ಬಂದು ಕನೆಕ್ಟ್ ಟುಗೆದರ್, ವರ್ಕ್ ಟುಗೆದರ್. ಹೌದು. ಈ ತರ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡ್ಲಿಕ್ಕೆ ನಮ್ಗೆ ಈಗ ಪಾಸಿಬಿಲಿಟಿ ಬಂದ. ಹೌದು, ಅವಕಾಶ ಸಿಕ್ಕಿದೆ. ಎಸ್, ಅದಕ್ಕೆ ನಮ್ಗೆ ಆ ತರದಲ್ಲಿ ಒಂದು ಪ್ಲಾನ್ ಮಾಡುವ, ಇವತ್ತಿಂದ ಸ್ಟಾರ್ಟ್ ಮಾಡುವ. ಇವತ್ತು ಇದು 2026 ಜುಲೈ 13, 2027 August 21ಗೆ we will do a global conclave on rainwater harvesting. A global conclave on rainwater harvesting centered at Mangalore, connecting across the world. 1000 places ಸೇರಿಸಿಕೊಂಡು ಒಂದು ಡ್ರೀಮ್ ಇವತ್ತು ಸ್ಟಾರ್ಟ್ ಮಾಡುವ. ಓಕೆ, ಮೀಡಿಯಾ ಮಿಕ್ಸ್ ಮಾಡುವ, ಟೂರಿಸಂ ಮಿಕ್ಸ್ ಮಾಡುವ, ರೆವೆನ್ಯೂ ಮಾಡೆಲ್ಸ್ ಕ್ರಿಯೇಟ್ ಮಾಡುವ, ಎವ್ರಿಥಿಂಗ್ ವಿಲ್ ಡೂ. ಓಕೆ ಓಕೆ. ಇದಕ್ಕೆ ಚೈನ್ ಆಫ್ ಸರ್ಕಲ್ ಅಂತ ಹೇಳುದು. ಸರ್ಕಲ್ ಮಾಡ್ತಾ ಇರುದು, ಅದು ಇಕನಾಮಿಕ್ ಸರ್ಕಲ್ ಆಗಿ ಕನ್ವರ್ಟ್ ಮಾಡುದು. ಆಗ ಅದಕ್ಕೆ ವೀಲ್ ನೇಚರ್, ಒಂದೊಂದು ವೀಲ್ಸ್ ನೇಚರ್ ಬಂದ್ರೆ ಮೂವ್ ಆಗ್ತಾ ಇರ್ತದೆ. ವೀಲ್ ಆಗಬೇಕಿದ್ರೆ ಅದಕ್ಕೆ ಪರ್ಫೆಕ್ಟ್ ಸರ್ಕಲ್ ಆಗಿರ್ಬೇಕು. ಅದರಲ್ಲಿ ರೆವೆನ್ಯೂ ಮಾಡೆಲ್ ಬೇಕು, ಸಿಸ್ಟಮ್ಸ್ ಬೇಕು, ಆಗ ರನ್ ಆಗ್ತದೆ. ಅದು ಚೈನ್ ಆಫ್ ಸರ್ಕಲ್ಸ್ ಮಾಡಿ 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 ಇಡೀ ವರ್ಲ್ಡ್ ಅಲ್ಲಿ ಕನೆಕ್ಟ್ ಮಾಡುವಾಗ ಇಟ್ ಬಿಕಮ್ ಎ ಗ್ರೇಟ್ ಥಿಂಗ್. ಇದೆಲ್ಲ ಒಂದು ಕ್ಯಾಶುವಲ್ ಕೋಇನ್ಸಿಡೆನ್ಸ್ ಅಂತ ನಾವು ಹೇಳಿದ್ರು ಕೂಡ ಇದೊಂದು ಡಿವೈನ್ ಇಂಟೆಲಿಜೆನ್ಸ್. ನಾನು ನಿಮ್ಮನ್ನು ಉಡುಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ 4-5 ಮೀಟಿಂಗ್ ಅಲ್ಲಿ ನಾವು ಕ್ಲೋಸ್ ಡಿಸ್ಕಷನ್ ಮಾಡಿದ್ದು. ಅದು ಉಡುಪಿ ವಾಟರ್ ಫೌಂಡೇಶನ್ ಅಂತ ಆ ಮೂವ್ಮೆಂಟ್ ಅಲ್ಲಿ ಸೇರಿಕೊಂಡು ಒಂದು ಖಾಲಿ ಆಸಕ್ತಿ ಇಟ್ಕೊಂಡು ಕನೆಕ್ಟ್ ಮಾಡಿದ್ದು. ಡಾಕ್ಟರ್ ಶಂಕರನ್ ವಾಸ್ ದೇರ್, ರವಿರಾಜ್ ವಾಸ್ ದೇರ್. ರವಿರಾಜ್ ಇಸ್ ನಾಟ್ ದೇರ್ ನೌ, ಬಟ್ ಹಿಸ್ ವಿಷನ್ ಈಸ್ ವಿತ್ ಅಸ್. ಆ ತರ ನಾವೆಲ್ಲರೂ ಸೇರಿಕೊಂಡು ವಿ ವಿಲ್ ಸ್ಟಾರ್ಟ್ ಎ ಕ್ಯಾಂಪೇನ್ ಇವತ್ತಿಂದ. ವಿ ಇನ್ವೈಟ್ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್, ಪ್ಲೀಸ್ ಜಾಯಿನ್ ದ ಮೂವ್ಮೆಂಟ್. ವಿ ವಿಲ್ ಹ್ಯಾವ್ ಎ global conclave on rainwater harvesting on 21st of August next year, 2027. yes. ಈಗಾಗಲೇ ಮಾತಾಡಿದಂತೆ ತುಂಬ ಜನರಿಗೆ ಆಸಕ್ತಿ ಇದೆ, ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ. ನಾವೀಗ ಗ್ರೂಪಲ್ಲಿ ಸೇರೋಣ. ತಮಗೆ ಯಾರಿಗೆಲ್ಲ ಆಸಕ್ತಿ ಇದೆ ಈ ನಮ್ಮ ಗ್ರೂಪ್ನೊಂದಿಗೆ ಸೇರ್ಕೊಳ್ಳಿ. ನಾವು ನಮ್ಮ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋಣ. ಒಂದು ಕನಸನ್ನು ಹೊತ್ತಿದ್ದೇವೆ. ಬರುವ ವರ್ಷ ಇದೇ ಸಮಯದಲ್ಲಿ ಸುಮಾರು 1000 ಕಡೆ ಎಲ್ಲರೂ ಕೂಡ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಪ್ರಾಕ್ಟಿಕಲ್ ಆಗಿ ಮಾಡೋಣ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾರಿಗೆ ಆಸಕ್ತಿ ಇದೆ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಬೇಡ್ಕೊಳ್ತೇನೆ. ಈಗ ಒಂದು ಕರೆಕ್ಷನ್ ಬೇಕು. ಈಗ ಆಗಸ್ಟ್ ಅಂತ ಹೇಳಿದ್ದು, ಈ ಕಾರ್ಯಕ್ರಮಗಳು ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕು. ಆದ್ರೆ ಮಾತ್ರ ನಮ್ಮ ಇಲ್ಲಿದ ಪರಿಸ್ಥಿತಿ ಇಟ್ಕೊಂಡು ಹೌದು ನಮ್ಗೆ ರಿಸಲ್ಟ್ ಸಿಕ್ಬೇಕಿದ್ರೆ ನಾವೆಲ್ಲ ರೆಡಿ ಮಾಡಿ ಇಟ್ಟು ಮತ್ತೆ ಬಿಫೋರ್ ರೈನ್ ಕಮ್ ಅಲ್ಲ. ಹೌದು. ಇಲ್ಲಿ ನನಗೆ ಒಂದು ವಿಚಾರ ಹೇಳಬೇಕು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಜನರು ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ನನಗೆ ಫೋನ್ ಮಾಡೋದು ಮಳೆ ಬಿದ್ದ ಮೇಲೆ. ಜೋಸಫ್ ಸರ್, ನೀವು ಬರಬೇಕು ನಮ್ಮ ಮನೆಗೆ. ಯಾಕೆ? ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಉಂಟು. ಈಗ ಮಳೆ ಆರಂಭವಾಯ್ತಲ್ವಾ ಅಂತ ನಾನು ಕೇಳಿದ್ರೆ ಅವರು ಹೇಳ್ತಾರೆ, ಹೌದು ಈಗಲೇ ಮಳೆ ಬಂದು ಈಗಲೇ ಮಾಡೋಣ. ಅಲ್ಲಿ ಒಂದು ಸವಾಲು, ಮಳೆ ನೀರು ಕೊಯ್ಲು ಮಾಡಬೇಕಾದ್ರೆ, ಸ್ಟ್ರಕ್ಚರ್ ಮಾಡಬೇಕಾದ್ರೆ ಮನೆಯ ಹೊರಗಡೆ ಮಾಡಬೇಕು. ಮಳೆ ಬರ್ತಾ ಇರುವಾಗ ನಾವು ನನ್ನ ವರ್ಕರ್ಸು ಅಥವಾ ಗುಂಡಿ ತೋಡುವಂಥದ್ದು, ಪೈಪ್ ಫಿಟ್ಟಿಂಗ್ಸ್ ಮಾಡುವಂಥ ಎಲ್ಲಲ್ಲೂ ಮಳೆಯಲ್ಲಿ ಒದ್ದೆ ಆಗಿಕೊಂಡು ನೆನೆದುಕೊಂಡು ಮಾಡಬೇಕಾಗ್ತದೆ. ಆದರೆ ಅದೇ ಮನೆಯ ಓನರ್ ಮನೆ ಒಳಗಡೆ ಕೂತ್ಕೊಂಡು ಒದ್ದೆ ಆಗದೇ ಇರ್ತಾರೆ. ಆವಾಗ ಕಷ್ಟ ಕೆಲಸದವರಿಗೆ ಬಿದ್ದಿರ್ತದೆ. ನಿಜವಾಗ್ಲೂ ಪೌಲ್ ಸರ್ ನೀವು ಹೇಳಿದ ಹಾಗೆ ಬೇಸಿಗೆಯಲ್ಲಿ ಈ ಸ್ಟ್ರಕ್ಚರ್ಗಳನ್ನೆಲ್ಲ ಮಾಡಿ ಮುಗಿಸುವಂಥದ್ದು, ಮಳೆಗಾಲದಲ್ಲಿ ಆ ಕಾನ್ಸೆಪ್ಟನ್ನು ಎಂಜಾಯ್ ಮಾಡುವಂಥದ್ದು. ಮಳೆ ಬರ್ತದೆ, ನೀರು ಇಳಿತದೆ, ಬಾವಿಗೆ, ಬೋರ್ವೆಲ್ಗೆ, ಸಂಪಿಗೆ, ಸೋಕ್ಪೆಟ್ಟಿಗೆ ಹೋಗ್ತದೆ. ಅದನ್ನು ನಾವು ನೋಡೋದು, ಸಾರ್ಥಕ ಪಡ್ಕೊಳ್ಳೋದು. ಇದು ನಿಜವಾಗ್ಲೂ ಇಲ್ಲಿ ಸಮ್ಮರ್ ಸೀಸನ್ ಇದೆ, ಆವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಗಳನ್ನು ಮಾಡುವುದು. ಮಳೆಗಾಲದಲ್ಲಿ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡೋದು, ನಮ್ಮ ಭೂಮಿಯ ಭೂಗರ್ಭದೊಳಗೆ ನೀರನ್ನು ತುಂಬಿಸೋದು. ಬರುವ ವರ್ಷದ ಏಪ್ರಿಲ್ ಮೇಗೆ ಇದೇ ನೀರನ್ನು ಇಟ್ಕೊಂಡು ಎಂಜಾಯ್ ಮಾಡೋದು. So done. We started a dream now here and we will enjoy it throughout the time which is about to unfold. Thank you very much. ಹೌದು. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳು ಇದ್ದರೆ, ಯಾವುದೇ ಬೇಡಿಕೆಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳಿದ್ರೂ ಕೂಡ ನಮಗೆ ಫೋನ್ ಮಾಡ್ಬೋದು, ನಮಗೆ ಸಂಪರ್ಕ ಮಾಡ್ಬೋದು, ನಮ್ಮ ಜೊತೆ ಹಂಚಿಕೊಳ್ಬೋದು. ಮುಂದಿನ ಒಂದು ಕನಸನ್ನು ನೀವು ಪೌಲ್ ಸರ್ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಯಶಸ್ವಿ ಮಾಡೋಣ. ಕಾಂಟ್ಯಾಕ್ಟ್ ನಂಬರ್ ಕೆಳಗಿದ್ದೇನೆ.
ಆ ನಂಬರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ರಾನ್ಸ್ಲೇಟರ್ಸನ್ನು ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಕನೆಕ್ಟ್ ಮಾಡ್ತಾ ಈ ಎಪಿಸೋಡ್ಸ್ ನಿಮಗೆ ಎಲ್ಲಿ ಸಹ ಬೇಕಿದ್ರೂ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಿ ಯೂಸ್ ಮಾಡ್ಬೋದು. ದೇರ್ ಇಸ್ ನೋ ಕಾಪಿರೈಟ್ ಪ್ರಾಬ್ಲಮ್ ವಿತ್ ದೀಸ್ ಎಪಿಸೋಡ್ಸ್. ಥ್ಯಾಂಕ್ ಯು ವೆರಿ ಮಚ್.